ನಾವು ಸಾಕಷ್ಟು ಜನ ಸಂಸದರನ್ನು ನೋಡಿದ್ದೇವೆ. ಯಾರೂ ಸಹ ಜನರ ಹತ್ತಿರ ಬಂದು ಅವರ ಕಷ್ಟ ಸುಖಗಳನ್ನು ಕೇಳಿ ಸ್ಪಂದಿಸಿದ ಸಂಸದರನ್ನು ಇಲ್ಲಿಯವರೆಗೆ ನಾವು ನೋಡಿಲ್ಲ ಎಂದು ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಹಾರೋಹಳ್ಳಿ ತಾಲೂಕಿನ ಮರಳವಾಡಿಯಲ್ಲಿ ಸಂಸದ ಡಿಕೆ ಸುರೇಶ್ ಪರ ಮತಯಾಚನೆ ಮಾಡಿ ಅವರು ಮಾತನಾಡಿದರು. ಈ ಹಿಂದೆ ಚಂದ್ರಶೇಖರ ಮೂರ್ತಿ, ತೇಜಸ್ವಿನಿ, ಎಚ್.ಡಿ. ದೇವೇಗೌಡರು, ಕುಮಾರಸ್ವಾಮಿ ಅವರು ಸೇರಿದಂತೆ ಅನೇಕರು ಸಂಸದರಾಗಿ ಯಾರೂ ಸಹ ನಮ್ಮ ಬಗ್ಗೆ ಚಿಂತನೆ ಮಾಡಿಲ್ಲ. ಸಂಸದ ಡಿಕೆ ಸುರೇಶ್ ಅವರು ಒಬ್ಬ ಅಣ್ಣನಾಗಿ, ತಮ್ಮನಾಗಿ ನಮ್ಮ ಹತ್ತಿರ ಬಂದು ನಮ್ಮ ಸೇವೆಯನ್ನು ಮಾಡಿದ್ದಾರೆ ಎಂದರು. ಡಿಕೆ ಸುರೇಶ್ ಅವರನ್ನು 4ನೇ ಬಾರಿಗೆ ಶಕ್ತಿ ತುಂಬಿ ಲೋಕಸಭೆಗೆ ಕಳಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಪ್ರತಿಯೊಬ್ಬರು ಬಾಯಿಯಿಂದ ಬಾಯಿಗೆ, ಮನೆಯಿಂದ ಮನೆಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡಬೇಕಾಗಿದೆ ಎಂದು ಕರೆ ನೀಡಿದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದು ಪ್ರತಿಯೊಂದು ಕುಟುಂಬಕ್ಕೂ ನೆಮ್ಮದಿಯಿಂದ ಜೀವನ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಕಾವೇರಿ ನೀರನ್ನು ಹಾರೋಹಳ್ಳಿ ಮರಳವಾಡಿ ಹೋಬಳಿಗೆ ತರಲು 450 ಕೋಟಿ ವೆಚ್ಚದ ಯೋಜನೆಯನ್ನು ತಯಾರಾಗಿದೆ. ಇನ್ನೊಂದು ವರ್ಷದಲ್ಲಿ ಈ ಭಾಗದ ಜನರಿಗೆ ಕುಡಿಯಲು ಕಾವೇರಿ ನೀರು ಕೊಡುವ ಚಿಂತನೆಯಲ್ಲಿ ನಮ್ಮ ನಾಯಕರು ಇದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಡಿಕೆ ಸುರೇಶ್ ಅವರಿಗೆ ಮತ ಹಾಕುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಂಎನ್ ನಾಗರಾಜು, ಸಮಾಜ ಸೇವಕ ಶ್ರೀಕಾಂತ್, ತನ್ವೀರ್, ರಿಯಾಜ್, ಜಾಕೀರ್, ಕಲ್ಯಾಣಕುಪ್ಪೆ ಅಪ್ಪಾಜಿ, ಕಾಂತರಾಜು ರವರುಗಳು ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಸಂಸದ ಡಿಕೆ ಸುರೇಶ್ ಅವರು ಮಾತನಾಡಿ, ಆನೆಹೊಸಳ್ಳಿ, ಮಲ್ಲಿಗೆಮೆಟ್ಲು ಕೆರೆ ಒಳಗೊಂಡಂತೆ ಈ ಭಾಗದ ಎಲ್ಲಾ ಕೆರೆಗಳನ್ನು ತುಂಬಿಸುವ ಕೆಲಸವನ್ನು ಚುನಾವಣೆಯ ನಂತರ ಮಾಡಲಾಗುವುದು ಎಂದು ತಿಳಿಸಿದರು. ಬಿಜೆಪಿ ಮತ್ತು ಜೆಡಿಎಸ್ನವರು ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಡುವುದಿಲ್ಲವೆಂದು ಜನರಿಗೆ ಹೇಳುತ್ತಿದ್ದರು. ನಮ್ಮ ಸರ್ಕಾರ 5 ಗ್ಯಾರಂಟಿಗಳಿಗೆ 5 ಸಹ ಕೊಡುತ್ತಿದ್ದೇವೆ. ಮತ್ತೆ ನನಗೆ ಮತ್ತಷ್ಟು ಕೆಲಸಗಳನ್ನು ಮಾಡಲು ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದರು. ಡಿಕೆ ಸುರೇಶ್ ಅವರ ಮತಯಾಚನೆ ಕಾರ್ಯಕ್ರಮದಲ್ಲಿ ಕೋಣಾಳದೊಡ್ಡಿ ರಾಮಕೃಷ್ಣಪ್ಪ, ಡಿಎಂ ಮಹದೇವ್, ಹಿರಿಯ ಮುಖಂಡರಾದ ಬೈರೇಗೌಡ, ಗಣೇಶರಾವ್ ಸಿಂಧ್ಯಾ, ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾದ ಈಶ್ವರ್, ಹಾರೋಹಳ್ಳಿ ಮರಳವಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜೆಸಿಬಿ ಅಶೋಕ್, ಬೊಮ್ಮೂರು ನಿರ್ದೇಶಕ ಹರೀಶ್ ಕುಮಾರ್, ಹಾರೋಹಳ್ಳಿಯ ಕಾಂಗ್ರೆಸ್ ಮುಖಂಡರಾದ ಎಚ್.ಕೆ. ಶೇಖರ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಶಕ್ತಿ ಗ್ಯಾರಂಟಿಲಿ ನೀವೆಲ್ಲರೂ ಬಸ್ಸಲ್ಲಿ ಇವತ್ತು ಓಡಾಡ್ತಾ ಇದ್ದೀರಿ. 2ನೇ ಗ್ಯಾರಂಟಿ ನಿಮಗೆ ಅಕ್ಕಿ ಇವತ್ತು 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ವಿ. ಅಕ್ಕಿ ಸಿಕ್ಕಿದ ಸಂದರ್ಭದಲ್ಲಿ ಇವತ್ತು 5 ಕೆಜಿ ಅಕ್ಕಿ, 5 ಕೆಜಿ ದುಡ್ಡು ನೇರವಾಗಿ ನಿಮ್ಮ ಅಕೌಂಟ್ಗೆ, ಯಾವುದೇ ದಳ್ಳಾಳಿ ಇಲ್ಲದೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರ್ತಾ ಇದೆ. ಕರೆಂಟ್ ಫ್ರೀ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಕರೆಂಟ್ ಇವತ್ತು ಉಚಿತವಾಗಿ ಎಲ್ಲರೂ ಇವತ್ತು ಯಾರ್ಯಾರು 200 ಯೂನಿಟ್ ಉಳಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಉಚಿತವಾಗಿ 200 ಯೂನಿಟ್ ಕೊಡ್ತಾ ಇದ್ದೀವಿ. 2,000 ದುಡ್ಡು ಎಲ್ಲರೂ ಮನೆಗೂ ನೇರವಾಗಿ, ದಳ್ಳಾಳಿ ಇಲ್ಲ, ಕಮಿಷನ್ ಇಲ್ಲ, ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ. ಯುವನಿಧಿ ಡಿಗ್ರಿ ಮಾಡಿದಂತ ಯುವಕರಿಗೆ ಇವತ್ತು ಮನೆ ಬಾಗಿಲಿಗೆ ಇವತ್ತು ಯಾರು ಮಾಡಿದಂತ ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇಲ್ಲ. ಸುಮಾರು 65,000 ಕೋಟಿ ಇವತ್ತು ವೆಚ್ಚ ಮಾಡಿ ನುಡಿದಂತೆ ನಡಿಬೇಕು, ಕೊಟ್ಟ ಮಾತನಾಗಿ ನಡ್ಕೋಬೇಕಂತೇಳಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ನಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ನಮ್ಮ ನಾಯಕರಾದಂತ ಡಿ.ಕೆ. ಸುರೇಶ್ ಸಾಹೇಬರು ಇವತ್ತು ನಮ್ಮೆಲ್ಲರೂ ಕೂಡ ಕುಡಿಯ ನೀರು ಕೊಡಬೇಕು. ಹಾರೋಹಳ್ಳಿ ಮರಳವಾಡಿ ಎಲ್ಲ